ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇರೋದು ಔಟ್ಸೈಡು. ಅದ್ರಲ್ಲಿ ಪಾಪ ನಾವಿಬ್ಬರು ಅಷ್ಟೇ ಹೋಗ್ತಾ ಇರೋದು. ಅಲ್ಲಿ ನನ್ನ ಫ್ರೆಂಡ್ಸ್ ಬರ್ತಾನೆ. ಪಾಪ ಸಿಂಧುಗೆ ಡ್ಯೂಟಿ ಇರೋದ್ರಿಂದ ಸೊ ಅವ್ಳು ಬರೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್. ಆದರೂ ಹೇಳ್ದೆ ಅವಳಿಗೆ ಬಾ ಬಾ ಅಂತ ಅಂದರೆ ಅವಳ ಕಮಿಟ್ಮೆಂಟ್ ಜಾಸ್ತಿ ಐತೆ. ಅವಳು ಸ್ವಲ್ಪ ದೊಡ್ಡಳಾಗ್ಬಿಟ್ಟಾಳೆ, ಹಂಗಾಗಿ ಅವ್ಳು ಬರೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್. ಏನು ಮಾಡೋದು ನೋಡಿ, ನಮ್ಮ ಔಟ್ಫಿಟ್ ನಂದು ಅನ್ನೋದು ಬಸ್ಸು ಫುಲ್ ಮುಂದೆ ಹೋಗ್ಬಿಟ್ರೆ ನಾವು ಓಡೋಡ್ಕೊಂಡ್ಬಂದು PT ಉಷಕ್ ಬಿಟ್ರೆ ನೆಕ್ಸ್ಟ್ ನಾವೇ ಇಬ್ರೆ. ಏನಂತೀಯ PT ಉಷಿ ಹೌದು. ಅಯ್ಯಪ್ಪ ಹೆಂಗಿತ್ತು ಅಂದ್ರೆ ಇರೋ ಬರೋ ಮೇಕಪ್ ಎಲ್ಲ ಆಗೋದು. ಅಕ್ಕುಂದರ ಒಂದ್ ಸ್ವಲ್ಪ ಐತೆ, ನಾನು ಮೈಕ್ ಬಿಟ್ಟು ಬಂದಿದ್ದೆ ಅಂತ ಮತ್ತೆ ಹೋಗಿ ತಗೊಂಡ್ಬಂದು ಓಡೋಗಿ ಯಪ್ಪ ಎಷ್ಟು ಸರ್ಕಸ್ ಮಾಡ್ತಾ ಇದೀವಿ ಅಂದ್ರೆ, ಈ ಸರ್ಕಸ್ಗೋಸ್ಕರ ನಿಮ್ ಕಮೆಂಟ್ಸ್, ಲೈಕ್ಸ್, ಸಬ್ಸ್ಕ್ರೈಬ್ ಮಾತ್ರ ಮಿಸ್ ಮಾಡಬೇಡಿ ಪ್ಲೀಸ್. ಇದೇ ಸೆಕೆಂಡ್ ಟೈಮ್ ತಾನೇ ಇದು ಮೀಟ್ ಮಾಡ್ತಾ ಇರೋದು. ಸ್ವಲ್ಪ ಜೋರಾಗಿ ಮಾತಾಡ್ರ. ಬೆಂಗಳೂರಿಗೆ ಬಂದ್ಮೇಲೆ ಸೆಕೆಂಡ್ ಟೈಮ್ ನಮ್ಮ ಮಚಾನ ಮೀಟ್ ಮಾಡ್ತಾ ಇದೀವಿ. ಅದು ಈ ತರ ಮೀಟ್ ಮಾಡಬೇಕು ಅಂತ ಮಾಡ್ತಾ ಇರೋದು ಫಸ್ಟ್. ಸಡನ್ ಸಿಕ್ಕಿದ್ದು ಇದು ಸಡನ್ ಆಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದೀವಿ. ಇಂದು ಮೆಸೇಜ್ ಹಾಕೊಳ್ಳೆ ನಾನು ಏನಂತ ಮಚ್ಚಾ ಸಾರಿ ಮಚ್ಚಾ ಬರಕ್ ಆಗ್ತಾ ಇಲ್ಲ ಅಂತ. ನಾನು ಎಲ್ರು ನಾನು ಅಲ್ಲೇ ಮುಕ್ಕಾಲ್ ದಾರಿ ಬಂದ್ಬಿಟ್ಟಿದೀನಿ, ಎಲ್ರು ಬರ್ತಾ ಇದ್ರೇನೋ ಅನ್ಕೊಂಡು ಆಮೇಲೆ ಫೋನ್ ಮಾಡಿದೆ. ಆಮೇಲೆ ನೀವಿಬ್ರು ಬರ್ತಾ ಇದ್ರ ಅಂತ ಅಂದ. ನಾನೆಲ್ಲ ಹೇಳಿ ಏನೇನೋ ಹೇಳಿ ಒಪ್ಸಿದ್ನಪ್ಪ. ಆಮೇಲೆ ಇಲ್ಲ ನಾನು ಕತೆ ಹೊಡೆದ್ಲು ಅಕ್ಕ. ಹಿಂಗೆ ಜೀವನ, ಮತ್ತೆ ಏನು ಮಾಡಂಗಿಲ್ಲ. ಹೌದು, ದುಡಿಯಕ್ ಬಂದಿ ಮೇಲೆ ಅದೆಲ್ಲ ಕಾಮನ್ ಇದೆಲ್ಲ ಯೋಚನೆ ಮಾಡಂಗಿಲ್ಲ, ಸುಮ್ ದುಡಿಬೇಕಷ್ಟೇ. ತಿರ್ಗು ಆಡ್ಬೇಕು. ಕುಡಿ ಮಚ್ಚ ನನ್ಕೋ ಹೋಯ್ತು. ಓ ಕೆಳಗೆ ಇಲ್ಬಿಟ್ಟು ಮಾತಾಡೋ. ಮತ್ತೆ ಸಮಾಚಾರ ಹೇಳ್ಬೇಕು ಮಚ್ಚ, ಹೆಂಗ್ ನಡೀತೈತೆ ಕೆಲ್ಸ? ನಿಂದ್ ಹೇಳ್ಬೇಕು. ಎಜುಕೇಶನ್ ರೆಡಿ ಮಾಡೋರಲ್ಲ ಅದೇ ಅದೇ ಎಜುಕೇಶನ್ ತುಂಬಾ ಕಷ್ಟ ಇದೆ ಮಚ್ಚ. ಅನ್ಕೊಂಡಷ್ಟಂದ್ರೆ ಈಸಿ ಇಲ್ಲ. ಹೌದಾ? ಅಯ್ಯೋ ಭಯಂಕರ ಕಷ್ಟ. 42 ಪೇಜ್ ಮಚ್ಚ. ಬುಕ್ಲೆಟ್ ಅಷ್ಟು ತುಂಬಿಸಿದ್ರೆ ಜಸ್ಟ್ ಪಾಸ್ ಆಗ್ತೀವಂತೆ. ಅಯ್ಯಪ್ಪ ಕತೆ ಐತೆ ಮಚ್ಚ, ಕತೆ ಹೊಡಿ ಮಚ್ಚ ಅಷ್ಟೇ. ಕತೆ ಮಾಡಿಸ್ಕೊಳ್ಳೋದು ಸೆಕ್ಷನ್ ಅಷ್ಟೇ. ದಿಸ್ ಇಸ್ ನಾಟ್ ಬಿಕಾಮ್. ನಿಜವಾಗ್ಲೂ ಪಾಯಿಂಟ್ಸ್ ಬರ್ದ್ಬಿಟ್ಟು ಬರೆದ್ರೆ ಮಾರ್ಕ್ಸ್ ಬರುತ್ತೆ. ದಿಸ್ ಇಸ್ ಲಾ ಬ್ರೋ. ಲಾ ತಲೆ ನೋವು. ಏನ್ ಮಚ್ಚ? ಲಾ ಅದ್ರಲ್ಲಿ ಹೆಂಗ್ ಗೊತ್ತಾ, ಕರೆಕ್ಟ್ ಪಾಯಿಂಟ್ ಇಟ್ಟರೆ BNS ಅಂತ ಒಂದು ಸಬ್ಜೆಕ್ಟ್ ಐತೆ ಮಚ್ಚ. ಆ BNS ಸಬ್ಜೆಕ್ಟ್ ಅಲ್ಲಿ 357 ಸೆಕ್ಷನ್ಸ್ಗಳಿದಾವೆ. ಅವೆಲ್ಲ ಸೆಕ್ಷನ್ಸ್ ಗೊತ್ತಿರ್ಬೇಕು. ಆ ಒಂದೊಂದು ಸೆಕ್ಷನ್ನಿಗೂ 3-4 ಕೇಸ್ ಲಾಸ್ ಇರ್ತವೆ. ಅಷ್ಟು ನೇಮ್ ಗೊತ್ತಿರ್ಬೇಕು. ಅಲ್ಲಿಗೆ ಎಷ್ಟು ಕೇಸ್ ಲಾಸ್? ಒಂದ್ ಸಬ್ಜೆಕ್ಟ್ ಇಂದ ಹೇಳ್ತಾ ಇರೋದಷ್ಟೇ ನಾನು. ಆಮೇಲೆ ಯಾವ್ದಾದ್ರು ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಸಬ್ಜೆಕ್ಟ್ ಐತೆ. ಆ ಸಬ್ಜೆಕ್ಟ್ ಅಲ್ಲಿ ಬಂದು 51 ಆರ್ಟಿಕಲ್ಸ್, 300 ಎಷ್ಟೋ ಇದಾವೆ ಆರ್ಟಿಕಲ್ಸ್ ಅದರಲ್ಲಿ. ಬಟ್ ನಮಗಿರೋ ಫಸ್ಟ್ ಸೆಮಿಸ್ಟರ್ 51 ಆರ್ಟಿಕಲ್ಸ್ ಇದಾವೆ. ಒಂದೊಂದು ಆರ್ಟಿಕಲ್ಷನ್ ಅಲ್ಲಿ 10ರಿಂದ 15 ಇವಿದಾವೆ. 51 ಆರ್ಟಿಕಲ್ಸ್ ಇದಾವೆ ಫಸ್ಟ್ ಸೆಮಿಸ್ಟರ್ಗೆ. ಅದರಲ್ಲಿ ಒಂದೊಂದು ಆರ್ಟಿಕಲ್ 10ರಿಂದ 15 ಕೇಸ್ ಲಾಗಳಿದಾವೆ. ಅವೆಲ್ಲ ಕೇಸ್ ಲಾಗಳು ನೇಮ್ ಹೆಂಗ್ ಗೊತ್ತಾ, ಈಗ ಕೇಶವಾಜಿ ವರ್ಸಸ್ ಸ್ಟೇಟ್ ಆಫ್ ಕೇರಳ, ಆ ಥರ ಇರ್ತಾವೆ ಕೇಸ್ಗಳು. ಅವಷ್ಟು ಹೆಸರುಗಳನ್ನೆಲ್ಲ ನೆನ್ಪಿಟ್ಕೋಬೇಕು. ಆ ಹೆಸರುಗಳಲ್ಲಿ ಸ್ಟೋರಿಗಳು ನೆನ್ಪಿಟ್ಕೋಬೇಕು. ಏನೇನು ಕೇಸ್ ಆಗಿತ್ತು, ಹೆಂಗೆ ಸಾಲ್ವ್ ಮಾಡಿದ್ದಾರೆ, ಅದನ್ನ ಯಾವ್ಯಾವ ಆರ್ಟಿಕಲ್ ತೆಗೆದು ಯಾವ್ಯಾವ ಅಮೆಂಡ್ಮೆಂಟ್ ಯಾವ್ಯಾವ ಮಾಡಿದ್ದಾರೆ. ತಲೆ ನೋವು. ಅಯ್ಯೋ ಶಿವನೇ, ಯಾಕನ ಸೇರಿದ್ದೀನಿ ನಾನು. ಎಷ್ಟು ವರ್ಷ ಆಗುತ್ತೆ ಹೇಳಿ ಮಚ್ಚ? ಏನು ಕಂಪ್ಲೀಟ್ ಆಗುತ್ತೆ? 3 ವರ್ಷ ಮುಗಿಸ್ತೀನಿ ಮತ್ತ. ಎಷ್ಟನ ವರ್ಷ ಬಿಟ್ಟು ಕೇಶವನ್ನೇ ಕೇಳ್ಬಿಡಿ. ಯಾವ್ದಾದ್ರು ಕೇಸ್ಗಳಿದ್ರೆ ನಮ್ಮ ಕೇಶವನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಒಂದು ಕಮೆಂಟ್ ಹಾಕಿ ನಾನೇ ಎಲ್ಲ 3 ವರ್ಷ ಬೇಡ, 3 ವರ್ಷ ಆದ್ಮೇಲೆ ಕೇಳಿದೆ ನಾವು ಕೇಸ್ನ ಸೋತ್ ಬಿಡ್ತೀವಿ. 6 ವರ್ಷ ಆದ್ಮೇಲೆ ಕೇಳ್ರಿ. 3 ವರ್ಷ ಪ್ರಾಕ್ಟೀಸ್. ಸಾಧಿಸ್ಬಿಟ್ವಿ. ಮಸ್ತ ರೆಡಿ ಮಾಡೋದ. ನಮ್ಮ ಮ್ಯಾಮ್ ಒಬ್ರು ಹೋಗಿದ್ರು ಮೊನ್ನೆ. ಏನ್ ತಗೊಳ್ಳಾಗಿತ್ತು ಗೊತ್ತಾ?
ಎಷ್ಟು ಸರಿ ಪ್ಲಾನ್ ಮಾಡಿದೀವಿ ಗೊತ್ತಾ ಒರಿಯನ್ ಮಾಲಿಗೆ ಅಂತ. ಯಾವಾಗಲೂ ಬಂದಿರಲಿಲ್ಲ ನಮ್ಮ ಪ್ಲಾನೇ ವರ್ಕೌಟ್ ಆಗೋದು. ಸುಮ್ಮನೆ ಪ್ಲಾನ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ಬಂದ್ಲೇ ಬರ್ದೆ ಅವತ್ತು. ಸಡನ್ ಆಗಿ ಕರೆದಿದ್ದಕ್ಕೆ ಬಂದಿದ್ದೆ, ಇಲ್ಲಾಂದ್ರೆ ಎಲ್ಲಿ ಬರ್ತಾ ಇದ್ದೇನೆ. ಊಟ ಮಾಡೋದು ಮಲ್ಕೊಳ್ಳೋದು ಅಷ್ಟೇ ಮಾಡ್ತಿದ್ದೆ ನಾನು ನಿಜವಾಗಿ. ಇದು ಕೂಡ ಲಕ್ಷ್ಮಿ ಇದು ತಳ್ಳಬಾರ್ದು. ನೆನ್ನೆ ಅಷ್ಟು ಮಚ್ಚ ನಾವು ಹೋಗಿದ್ವಲ್ಲ ಕಾಡಿಗೆ, ಅದನ್ನ ಅಷ್ಟೇ ಸಡನ್ ಪ್ಲಾನ್. ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದೆ, ಮಚ್ಚ ಎಲ್ಲಿದ್ಯಾ ಅಲ್ಲೇ. ಮಚ್ಚ ನಾನು ಡೌನಾಗಿ ಕರ್ಕೊಂಡು ಕಾಡಿಗೆ ಹೋಗಿದ್ದೆ ಮಚ್ಚ, ಈಗ ಬರ್ತಾ ಇದ್ದೀನಿ ಅಲ್ಲಿಂದ. ನೋಡ್ದೆ ನನ್ನ ಕರೆದೇ ಇಲ್ಲ, ಕರೆದಿದ್ದೆ ಬರ್ತಾ ಇದ್ದೆ ಅಂತ ಅನ್ನ. ಸರಿ ಆಯಿತು ಬಾ ಈಗ ರೆಡಿ ಆಗ್ಬಿಟ್ಟು ಅಂತ ಅಂದ. ಹಂಗೆ ಸುಮ್ಮನೆ ರೆಡಿ ಆಗಿದ್ದು ಹೋಗಿದೆ. ಅವರು 50 ಸತಿ ಹೋಗಿದಾರಂತೆ ಹೆಚ್ಚು ಕಡಿಮೆ ಅಲ್ಲಿಗೆ. ಒಂದು ಸತಿನೂ ಯಾವ ಪ್ರಾಣಿನೂ ಕಂಡಿಲ್ಲ. ನಾನು ಹೋದಾಗಲೇ ಆನೆ ಕಂಡಿರೋದು ಎರಡು ಹತ್ರ. ನೀನು ಹಾಗಾದ್ರೆ ಲಕ್ಕಿ ಪರ್ಸನ್. ಅದೇ ಹೇಳ್ತಾ ಇದ್ದ, ಲಕ್ಕಿ ಮಚ್ಚ ನೀನು, ಫುಲ್ ಲಕ್ಕಿ. ಫೋಟೋ ಶೂಟ್ ಮಾಡೋಣ ಬನ್ನಿ ಬನ್ನಿ. ಇವಾಗೆಲ್ಲ ಇದಾದಾಗ ಆಯ್ತು ಬರ್ರಿ. ಏನೋ ಹೇಳ್ತಾ ಇದ್ದ ಪಾಪ. ನಾವು ನೋಡಿ ನೋಡಿ ಸಾಕಾಗಿರ್ ಸ್ವಾಮಿ, ನಾವು ತಡೆಯೋಕ್ಕಾಗಲ್ಲ, ಈಗ ನಮ್ಮ ಕೈಲೂ ತಡೆಯೋಕ್ಕಾಗಲ್ಲ. ಏನಿಲ್ಲ ಬಾ ಮಚ್ಚ, ನೈಟೆಲ್ಲ ನೆನ್ನೆ ಅಡ್ಡಾಡಿದ್ದು. ಅಲ್ಲಿ ಯಾವುದೋ ಒಳ್ಳೊಳ್ಳೆ ಹೋಟ್ಲು, ಅದು ಯಾವುದೋ ಸೈಡ್ ಫುಡ್, ಇದು ಸ್ಟ್ರೀಟ್ ಫುಡ್ ಇರ್ತಾವ, ಬನ್ನು ಅದೆಂಥದೋ ಏನೇನೋ ಗುಲ್ಕನ್ ಹಾಕ್ಬಿಟ್ಟು ಇದು ಹೆಂಗೆ ಮಾಡ್ತಾರೋ, ಯಾವುದದು ಬರ್ಗರ್ ಹೆಂಗೆ ಮಾಡ್ತಾರಲ್ಲ ಅದೇ ಥರ ಗುಲ್ಕನ್ನು ಬನಾನ ಎಲ್ಲ ಹಾಕ್ಬಿಟ್ಟು ಒಂದು ಹತ್ರ ಮಾಡ್ತಾನೆ. ಫುಲ್ ಫೇಮಸ್ ಅದು, ಅಲ್ಲೇ ಮಡಿವಾಳ ಹತ್ರ. ರಾಧಿಕಾ ಹೆಂಗ ಥ್ಯಾಂಕ್ಸ್ ಮಚ್ಚ. ಚಾರ್ಜ್ ಇರ್ಲಿಲ್ಲ ಮೈಕಾಗ. ನಾನಲ್ಲ ಎಲ್ಲ ನಿಂದು ಬ್ಲಾಗರ್ ಅಂತ ಚಾರ್ಜ್ ಮಾಡ್ಕೊಟ್ರದ ಅವರು. ಹೌದಾ, ಅದು ನಿಜನೆಯಾ? ಏನೋ ಅದ್ರಾಗೂ ನಿನ್ನ ಒಂದು ಎಫರ್ಟ್. ನಮ್ದೇನು ಇಲ್ಲ, ಎಲ್ಲ ನಿಂದೆ. ಹೌದಾ, ಬನ್ನಿ ಹೋಗೋಣ. ನಡ್ರಿ ಹೋಗೋಣ. ಟಿಕೆಟ್ ಇದು ಹಿಂಗ್ ಹಾಕೊಂಡ್ರೆ ನಡೆಯುತ್ತಲ್ಲ. ನಡಿ ಮಚ್ಚ. ಗ್ಲಾಸ್ ಹೌಸ್. 2 ರೂಮ್ ಇದೆ. ಈ ರೂಮಲ್ಲಿ 5 ನಿಮಿಷ, ಇನ್ನೊಂದು ರೂಮಲ್ಲಿ 10 ನಿಮಿಷ ಇದೆ ಎಕ್ಸಿಟ್ ಆಗಿ. ಬನ್ನಿ ರಾಧಿಕಾ ಬನ್ನಿ. ಎಲ್ಲಿಗೆ ಹೋಗೋದು? ಎಲ್ಲಿ ಹೇಳ್ತೀರ ಅಲ್ಲಿ? ಯಾಕಂದ್ರೆ ಇಲ್ಲಿ ಹೋಗೋದಾ? ಇಲ್ಲೇನು ಈ ಕಡೆ ಏನಿಲ್ಲ ತಿನ್ನೋದಕ್ಕೆ. ಮಚ್ಚ ಏನ್ ಗೊತ್ತಾ, ಇದಕ್ಕಿಂತ ಕಮ್ಮಿ ರೇಟಿಂದ ಸಿಗುತ್ತೆ. ಬಟ್ ಏನ್ ಗೊತ್ತಾ, ಮಾಲ್ ಒಳಗಡೆ ಅವರು ಶಾಪ್ ಹಾಕೋರಂದ್ರೆ ಅವ್ರಿಗೆ ಕೋಟಿ ತಿಂಗಳಿಗೆ ಲಕ್ಷ ಕೊಡ್ತಾ ಇದ್ದಾರೆ. ಅದೆಲ್ಲ ನಮ್ಮ ಆಗ್ಬೇಕು, ಆಪ್ಷನ್ ಇಲ್ವಲ್ಲ. ಹಾಗೆ ಸೇವಿಂಗ್ ಆಗುತ್ತೆ, ಕಮ್ಮಿ ಆಗುತ್ತೆ. ಅಯ್ಯೋ ಸುಮ್ಮನೆ ಮಾಲ್ ತಗೊಂಡಿದ್ದೀನಿ ಎಷ್ಟು ಇರ್ಬೇಕು ಆವಾಗ. ಇದೆಲ್ಲ ಸುಮ್ಮನೆ ತಗೊಂಡ್ ಬರ್ಬೋದು, ಅದೆಲ್ಲ ಬರೋದಕ್ಕೆ ಮೆಟ್ರೋ. ಇದೆಲ್ಲ ಶೂಸ್ ಎಲ್ಲ ತಗೊಂಡ್ರು, ಈ ಬಾಕ್ಸು ನಾನು ಎಲ್ಲ ಆಲ್ಮೋಸ್ಟ್ ಎಲ್ಲ ತಗೊಂಡು ಮೆಟ್ರೋ ಎಲ್ಲ ತಗೊಂಡು. ಇಲ್ಲೆಲ್ಲ ಹಿಂದಿ ಒಳಗೆ ಬೈತೆ ಮೆಟ್ರೋ. ಜಸ್ಟ್ ಸೀಟ್ ನೋಡಿದ್ಯಾ? ಏನ್ ಮತ್ತೆ ಸುಮ್ಮನೆ ಬೆಂಗಳೂರು 2 ವರ್ಷ ಇದ್ದೀರಾ ಇಲ್ಲ? ತಗೊಳ್ಳಿ ಮೇಡಮ್. ಹೊಟ್ಟೆ ಹಸ್ವಾಗ್ತೈತೆ, ಏನ್ ಮಾಡೋದು ಏನ್ ತಿನ್ನೋದು ಅಂತ ಗೊತ್ತಾಗಲ್ಲ. ಬಟ್ ಹೋಗ್ಬೇಕು, ನೋಡ್ಕೋಬೇಕಲ್ಲ, ಇನ್ನ ಫುಲ್ ಸುತ್ತರಿಬೇಕು. ಅಪ್ಪು ಸಿಕ್ಕೋಣ ನನ್ನ ಫ್ರೆಂಡ್. ಏನಿದು? ಟಿಕ್ಕಾಪುರಿ. ಟಿಕ್ಕಾಪುರಿ ಟ್ರೈ ಮಾಡ್ರಿ. ಹೇಗಿದೆ? ಸೂಪರ್. ಮತ್ತೆ ಬನ್ನಿ ಇನ್ನೊಂದು ಇದು ಟೊಮೆಟೊ ಮಸಾಲ. ತೊಳಿ ಮೇಡಮ್. ನಿಧಾನಕ್ಕೆ ತಿನ್ರಿ.
ಹಾಗೆ ಸಾಕಾ ಸಾಕಾ ಇವಾಗ್ಲೇ ಹಿಂಗೆ ನೋಡಿ ಬ್ರೋ ಇವರೆಲ್ಲ ಸೇರ್ಕೊಂಡು ನಾನ್ ವೆಜ್ ಇಬ್ರು ತಿಂದವ್ರೆ ನಾನು ನನಗ್ ದೋಸೆ ಕೊಟ್ಬಿಟ್ಟು ಅವ್ರ ಇಬ್ರು ನಾನ್ ವೆಜ್ ತಿಂದವ್ರೆ ನೋಡ್ರಿ ಇಬ್ರು ಸ್ವಾಮೀಜಿ ಅವರ ಅಪ್ಪಣೆ ಮೇಲೆ ಹೌದು ನಾನೇ ಕೊಟ್ಟಿದ್ ಪರ್ಮಿಷನ್ ನಾನೇ ತಿಂತಾ ಇದೀನಿ ಅಂದ್ಮೇಲೆ ನನ್ ಶಿಷ್ಯಂದ್ರು ತಿನ್ನೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಸ್ಬಿಡ್ತು ಅದಕ್ಕೆ ನಾನು ಕೊಟ್ಬಿಟ್ಟಿದ್ದೀನಿ ಅಷ್ಟೇ ನೀನ್ ಹೇಳ್ಬೇಕು ನಮ್ದು ಬಹಳ ಚೆನ್ನಾಗಿತ್ತು ತುಂಬಾ ದಿವಸ ಆದ್ಮೇಲೆ ಮೀಟ್ ಮಾಡಿದೀವಿ ಹಾ ಎಲ್ಲಾ ಸ್ಟ್ರೀಟ್ ಫುಡ್ ತಿಂದಿದೀವಿ ಆಲ್ಮೋಸ್ಟ್ ಓರಿಯನ್ ಮಾಲ್ ಮುಂದೆ ಏನೇನಿದಾವೆ ಎಲ್ಲ ತಿಂದಿದೀವಿ ಹಾ ನಿನ್ಗೆ ಹೆಂಗ ಅನಿಸ್ತು ಹೇಳೀಗ ನನ್ ಕೈಗೆ ತಿನ್ನಕ್ ಆಗ್ಲಿಲ್ಲ ಆದ್ರೂ ಸ್ವಲ್ಪ ಟ್ರೈ ಮಾಡಿದೆ ನೀವೆಲ್ಲ ಬೈತೀರಾ ಅಂತಾನೆ ತಿಂದೆ ಅಷ್ಟೇ ಓಕೆ ಫ್ರೆಂಡ್ಸ್ ಕಳ್ಸೋಣ ಪಾಪ ನಮ್ ಕೇಶವನ್ನ ಬಾಯ್ 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 ಓಕೆ ಫ್ರೆಂಡ್ಸ್ ಫುಲ್ ಸಾಕಾಗಿ ಹೋಗ್ಬಿಟ್ಟು ಇವಾಗ ಮೆಟ್ರೋದಲ್ಲಿ ಹೋಗ್ತಾ ಇದೀವಿ ಹೋಗ್ಬಿಟ್ಟು ಮನೆಗೆ ಮಲ್ಕೊಳ್ಳೋದು ಅಷ್ಟೇ ಬೆಳಗ್ಗೆ ಬೇರೆ ಡ್ಯೂಟಿ ಐತಿ ಅಪ್ಪ ಮಾರ್ನಿಂಗ್ ಡ್ಯೂಟಿ ಐತೆ ಹಂಗಲ್ಲ ಮೈ ಗಾಡ್ ಏನ್ ಮಾಡಂಗಿಲ್ಲ ಹೋಗಿ ಸ್ವಲ್ಪ ಬೇಗ ಮಲ್ಕೊಬೇಕು ಆದ್ರೆ ಈ ವಿಡಿಯೋ ನಾಳೆ ಅಥವಾ ನಾಡಿದ್ದು ಬರುತ್ತೆ ಬಿಕಾಸ್ ನನ್ ಡ್ಯೂಟಿ ಇರೋದ್ರಿಂದ ಎಡಿಟ್ ಮಾಡೋಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ ಮಾತ್ರ ಮರಿಬೇಡಿ ಸಿಗುವ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಓಕೆ ಟೇಕ್ ಕೇರ್ ಬೈ ಬಾಯ್